ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್, ಶಿಜು ಸರ್, ದೀಪಕ್ ಜಿ ಆ್ಯಂಡ್ ಬಾಸ್ಕಿ ಸರ್, ರಾಘವ್ ಸರ್. ಅಣ್ಣಯ್ಯ ಆಲ್ರೆಡಿ ಆನ್ ಏರ್ ಹೋಗ್ತಿದೆ. ಆಲ್ಮೋಸ್ಟ್ 275 ಎಪಿಸೋಡ್ಸ್, 300 ಹತ್ರ ಹೋಗ್ತಿದ್ದೀವಿ. ಬಹುಶಃ ಅದನ್ನು ನನ್ನನ್ನು ಕರೆದು ಕೊಟ್ಟಾಗ ನನಗೆ ತುಂಬ ಟೆನ್ಷನ್ ಇತ್ತು. ಆ್ಯಸ್ ಅನ್ ಆ್ಯಕ್ಟರ್ ಆಲ್ಮೋಸ್ಟ್ 25 ಇಯರ್ಸ್ ಬದುಕಿದ್ದೀನಿ. ಪ್ರೊಡ್ಯೂಸರ್ ಆಗಿ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಟೆನ್ಷನ್ ಇತ್ತು. ಬಟ್ ನೀವೊಂದು ಮಾತು ಹೇಳಿದ್ರಿ, ಎನರ್ಜೆಟಿಕ್ ಅಂತ, ತುಂಬ ಪವರ್ಫುಲ್ ಇದಾಗಿ ಕೆಲಸ ಮಾಡ್ತೀನಿ ಅಂತ. ಬಟ್ ಅದಕ್ಕೆ ಕಾರಣ ನೀವೆಲ್ಲರೂ. ಸೊ ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಅಷ್ಟೇ, ನೀವು ಲಾಸ್ಟ್ ಟೈಮ್ ಹೇಳುವಾಗ್ಲೂ ಓಕೆ ಹೊಸ ಚಾನಲ್ ಬರ್ತಿದೆ ಮಾಡೋಣ ಈ ಥರ, ಅದರಷ್ಟು ಟೆನ್ಷನ್ ಇರಲ್ಲ ಅಂತ ಹೇಳಿದ್ರಿ. ಬಟ್ ಆ ಥರದ್ದು ಏನೂ ಮಾಡಿಲ್ಲ. ಅದಕ್ಕಿಂತ ಹೆಚ್ಚು ಟೆನ್ಷನ್ ಕೊಟ್ಟಿದ್ದಾರೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಹೊಸದಾಗಿ ಒಂದು ಚಾನೆಲ್ ಬರ್ತಿದೆ, ಏನೋ ಒಂದು ಬಂದ್ಬಿಡತ್ತೆ ಅಥವಾ ಏನೋ ಒಂದು ಆಗ್ಬಿಡತ್ತೆ, ಆ ಥರದ್ದು ಏನೂ ಆಗಿಲ್ಲ. ತುಂಬ 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 ಎಫರ್ಟ್ಸ್ಗಳು. ಆಮೇಲೆ ಸಾಕಷ್ಟು ಅಂದರೆ ಇವಾಗ ಝೀ ಪವರ್ ಅದೇ ಟಕ್ಕರ್ ಅನ್ನೋ ಲೆವೆಲ್ಲಿಗೆ ನಮ್ಮ ಹತ್ರ ಕೆಲಸ ಮಾಡಿಸಿದ್ದಾರೆ. ಒಂದೊಂದು ಸೀನ್ ಇರಬಹುದು ಅಥವಾ ಏನೇ ಕಂಟೆಂಟ್ ಇರಬಹುದು, ಅಥವಾ ಒಂದು ಸೀನ್ ಇವಾಗ ಇದು ಸರಿ ಹೋಗಿಲ್ಲ, ಇಲ್ಲೇನೋ ಒಂದು ಪ್ಯಾಚ್ ಬೇಕು, ಇಲ್ಲೇನೋ ಒಂದು ವಿಚಾರ ಬೇಕು, ಇನ್ನೂ ನಡೀತಿದೆ ಅದು. ಆ್ಯಂಡ್ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಮಗೆ ಬೇಜಾರಿಲ್ಲ. ಯಾಕೆ ಅಂತಂದರೆ ದ ಬೆಸ್ಟ್ ಯಾವಾಗ ಬರುತ್ತೆ ಅಂತಂದರೆ, ಈ ಥರದ್ದು ಒಂದು ಡಿಸ್ಕಷನ್ಸ್ ಅಥವಾ ಈ ಥರದ್ದೇನೋ ಒಂದು ಕಂಟೆಂಟ್ ವಿಚಾರದಲ್ಲಾಗಲಿ ಅಥವಾ ಶೂಟ್ ವಿಚಾರದಲ್ಲಾಗಲಿ ಅದನ್ನು ಅವ್ರು ನಮ್ಮ ಹತ್ರ ತೆಗೆಸಿದಾಗ ಮಾತ್ರ ಅದು ದಿ ಬೆಸ್ಟ್ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಝೀ ನಂಬರ್ 1 ಆಗಿದೆ. ಝೀ ಪವರ್ ಕೂಡ ಒಂದು ದಿನ ನಂಬರ್ 1 ಆಗುವಂಥ ಎಲ್ಲ ಸಾಧ್ಯತೆಗಳು, ಆ್ಯಂಡ್ ದಟ್ ಇಸ್ ಬಿಕಾಸ್ ಆಫ್ ದ ಹೋಲ್ ಟೀಮ್, ನಿಮ್ಗಳಿಂದ ಸರ್. ಸೊ ಹಾಗಾಗಿ ನಾವಷ್ಟು ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮ ಶಿವೆ ಸ್ಟುಡಿಯೋಸ್ ನನ್ನ ಮೇಲಾಗಲಿ ಪ್ರಮೋದ್ ಮೇಲಾಗಲಿ ನಂಬಿಕೆ ಇಟ್ಟು ಮತ್ತೊಂದು ಪ್ರೊಡಕ್ಷನ್ ಅನ್ನ ನಮ್ಮ ಮಡ್ಲಿಗೆ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್. ನಮ್ಮ ಹತ್ರ ಮತ್ತೊಮ್ಮೆ ಅಣ್ಣಯ್ಯದ ಬಗ್ಗೆ ಎಲ್ಲರೂ ಹೇಳ್ತಿರ್ತಾರೆ, ಒಳ್ಳೆ ಕಾಸ್ಟಿಂಗ್, ಒಳ್ಳೆ ನಟರು, ತುಂಬ ಜನ ಥಿಯೇಟರ್ ಆರ್ಟಿಸ್ಟ್ ಇದ್ದಾರೆ. ಆಮೇಲೆ ಸಂಬಂಧಗಳ ಬಗ್ಗೆ ತುಂಬ ಅಂದರೆ ಸಾಕಷ್ಟು ಎಳೆಗಳನ್ನ ಇಟ್ಕೊಂಡು ಕತೆ ಮಾಡ್ತೀರಾ. ಆಸ್ ಯು ಸೆಡ್, ಕಂಟೆಂಟ್ ಟಸ್ಕಿಂಗ್ ಆಲ್ ದ ಟೈಮ್. ಸೊ ಆ ಥರದ ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರಾ. ನಟರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಈ ಸಲ ಕೂಡ ವಿ ಹ್ಯಾವ್ ವರ್ಕ್ಡ್ ಇನ್ ದ ಸೇಮ್ ವೇ. ಸಾಕಷ್ಟು ಜನ ಒಳ್ಳೊಳ್ಳೆ ನಟರು, ಅದು ರಾಣವಾಗಿರಬಹುದು ಅಥವಾ ಸ್ನೇಹ ಆಗಿರಬಹುದು, ಅದ್ಭುತ ನಟರನ್ನ ತಂದಿದ್ದೀವಿ. ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆಂದ ಆಗಿದೆ. ಸುದೀಪ್ ಸರ್ ಹೇಳ್ದಾಗೆ ನಮ್ಮ ಕತೆ ಕೂಡ ಮತ್ತೊಮ್ಮೆ ಅದು ಅಗೇನ್ ಇನ್ ಬಿಟ್ವೀನ್ ದ ಸಿಸ್ಟರ್ಸ್ ಆಗಿರಬಹುದು, 4 ಜನ ಅಕ್ಕ ತಂಗಿದಿರ ಮಧ್ಯದಲ್ಲಾಗಿರಬಹುದು, ಅಥವಾ ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದಿಷ್ಟು ವಿಚಾರಗಳು ಹೇಗೆ ಬದುಕಬೇಕು. ಈಗ ಡಿವೋರ್ಸ್ ವಿಚಾರಗಳು ಸಾಕಷ್ಟು ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ, ಇದು ಹೇಳ್ತಿದ್ರಲ್ಲ, ಆ ಥರ ಸೂಕ್ಷ್ಮ ವಿಚಾರಗಳು ಹೇಗೆ ಬದುಕಬೇಕು ಅನ್ನುವಂಥ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆನೂ ತುಂಬ ವರ್ಕ್ ಮಾಡಿದ್ದೀವಿ ಈ ಕಂಟೆಂಟಲ್ಲಿ. ಸೊ ಆಲ್ ದ ಬೆಸ್ಟ್ ರಾಣವ್ ಆ್ಯಂಡ್ ಸ್ನೇಹ. ಆ್ಯಂಡ್ ನಮ್ಮನ್ನು ಕೂಡ ಪ್ರೀತಿಯಿಂದ ಸಲಹಿದಿರಾ, ಅಣ್ಣಯ್ಯನನ್ನ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರಿ, ಅಪ್ಪುಗೆಯನ್ನ ನೀಡಿದಿರ. ಈಗ ಮತ್ತೊಮ್ಮೆ ಶುಭಶ್ಯ ಶೀಘ್ರ ಬರ್ತಿದ್ದೀವಿ ಶಿವೆ ಸ್ಟುಡಿಯೋಸ್ ಇಂದ, ಪ್ರಮೋದ್ ಶೆಟ್ಟಿ ಪ್ರೊಡಕ್ಷನ್ಸ್ ಇಂದ. ಮತ್ತೊಮ್ಮೆ ನಿಮ್ಮ ಪ್ರೀತಿಯನ್ನ ಧಾರೆ ಏರಿರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಣವ್. ಸುದೀಪ್ ಸರ್ ಹಾಯ್. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಮಾತಿನ ಬರದಲ್ಲಿ ಏನಾದರೂ ಒಂದೆರಡು ಆ ಕಡೆ ಈ ಕಡೆ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಮೀಡಿಯಾ ಮುಂದೆ ನಿಂತಾಗ ಯಾವಾಗಲೂ ಎಲ್ಲ ಎಂಥ ದೊಡ್ಡ ಸ್ಟೇಜ್ ಆದ್ರೂ ಆರಾಮಾಗಿ ಮಾತಾಡೋ ನನಗೆ ಫಸ್ಟ್ ಟೈಮ್ ಮೀಡಿಯಾ ಕ್ಯಾಮ್ರಾ ಮುಂದೆ ಬರ್ತದೆ, ಹಾಗೆ ಭಯ ಆಗ್ತದೆ. ಆ್ಯಂಡ್ ಝೀ ಕನ್ನಡ ನಾವು ಝೀ ಪವರ್ನ ಪವರ್ಫುಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ. ಹಾಗಂತ ಯಾವುದೇ ಕಾರಣದಲ್ಲೂ ಬಡ್ಜೆಟ್ ವೈಸ್ ಆಗಿರಲಿ ಅಥವಾ ಮೇಕಿಂಗ್ ವೈಸ್ ಆಗಿರಲಿ ಅಥವಾ ಸ್ಟೋರಿ ಲೈನಲ್ಲಿ ಆಗಿರಲಿ ಇದು ಹೊಸ ಚಾನಲ್ಲು ಅಥವಾ ಏನೋ ಈಗ ಹುಡ್ತಾರ ಮಗು ಅನ್ನೋ ರೀತಿ ಯಾವತ್ತೂ ಯಾರೂ ಟ್ರೀಟ್ ಮಾಡಿಲ್ಲ. ಝೀಗೆ ಎಷ್ಟು ಎಫರ್ಟ್ ಆಗ್ತಾರೋ ಅದಕ್ಕಿಂತ ಜಾಸ್ತಿ ಆಕ್ಚುಲಿ ಪವರ್ಗೆ ಎಫರ್ಟ್ ಆಗ್ತಿದ್ದಾರೆ. ನಾವಾದ್ರೂ ಆರ್ಟಿಸ್ಟ್ 1 ಅವರ್ 2 ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ಬೋದು, ಹೋಗ್ಬೋದು, ಮಲ್ಕೋಬಹುದು, ಬೆಳಗ್ಗೆ ಎದ್ದು ಬರ್ಬೋದು. ಬಟ್ ಚಾನಲ್ ಅವರು ಇವತ್ತಿನ ಆಗೋ ಸೀನ್ಗೂ ಬಂದು ಸ್ಪಾಟ್ ಅಲ್ಲಿ ಕೂತ್ಕೊಂಡು ಕರೆಕ್ಷನ್ಸ್ ಮಾಡ್ತಾರೆ. ನಾಳೆ ಆಗೋ ಸೀನ್ಸ್ಗೆ ಫಸ್ಟ್ ಸೀನ್ ಯಾವ್ದಿರುತ್ತೋ ಅದನ್ನ ಕೂತ್ಕೊಂಡು ಕರೆಕ್ಷನ್ ಮಾಡ್ತಿರ್ತಾರೆ. ಅವ್ರಗಳಿಗಂತೂ ಹ್ಯಾಟ್ಸ್ ಆಫ್. ಚೇತನ್ ಸರ್, ಸ್ವಾತಿ ಅವರಾಗಿರ್ಬೋದು, ರಕ್ಷಾ ಅವರಾಗಿರ್ಬೋದು, ಪ್ರತಿದಿನ ಶೂಟಿಗೆ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಜೊತೆ ಕೂತಿರ್ತಾರೆ. ಆ್ಯಂಡ್ ಅವ್ರಗಳ ಸಪೋರ್ಟ್ ಇರೋದ್ರಿಂದಾನೆ ಅವ್ರನ್ನ ನೋಡಿ, ಅವರ ಒಂದು ಹುಮ್ಮಸ್ಸನ್ನ ನೋಡಿ ನಮಗೂ ಇನ್ನೂ ಕೆಲಸ ಮಾಡೋದಕ್ಕೆ ಜಾಸ್ತಿ ಹುಮ್ಮಸ್ ಬರುತ್ತೆ. ಚಾನಲ್ ಅವ್ರು ಎಲ್ಲೋ ಕೂತ್ಕೊಂಡು ಅಷ್ಟು ಆಫೀಸಲ್ಲೂ ಕೂತ್ಕೊಂಡು ಬರ್ತ್ ಕಳಿಸ್ಬೋದು, ಬಟ್ ಸ್ಪಾಟ್ಗೆ ಬಂದು ನಿಂತು ಕರೆಕ್ಷನ್ ಮಾಡ್ತಾರೆ. ಸೊ ಅಷ್ಟು ಎಫರ್ಟ್ಸ್ ಆಗ್ತಿರೋ ಚಾನಲ್ ಅವರು ನಮ್ಮನ್ನ ಸೆಲೆಕ್ಟ್ ಮಾಡಿ ಈ ಒಂದು ಹೀರೋ ಪಾತ್ರ, ಹೀರೋಯಿನ್ ಪಾತ್ರ ಕೊಟ್ಟಿದ್ದಾರೆ ಅಂದಾಗ ನಾವು ಅಷ್ಟು ಎಫರ್ಟ್ ಹಾಕಿಲ್ಲ ಅಂದ್ರೆ ಅದು ಸಾಲಾಗಿಲ್ಲ. ಆ್ಯಂಡ್ ಸರ್ ಹೇಳಿದಾಗೆ ಕಮಲಿ, ಅಮೃತಧಾರೆ, ಈಗ ಶುಭಶ್ಯ ಶೀಘ್ರ
ಆ್ಯಂಡ್ ಟೈಟಲ್ ಅಂತೂ ತುಂಬ ಟಂಗ್ ಟ್ವಿಸ್ಟರ್ ಸರ್. ಶುಭಸ್ಯ ಶೀಘ್ರ. ನಾನು ತುಂಬ ಹೇಳಿ ಈಗ ಒಂಚೂರು ಕ್ಲಾರಿಟಿಗೆ ಬಂದಿದ್ದೀನಿ ಆ್ಯಕ್ಚುಲಿ. ಆ್ಯಂಡ್ ಅದಕ್ಕೂ ಮುಂಚೆ ಗಟ್ಟಿಮೇಳಕ್ಕೂ ನನಗೂ ಒಂದು ನಂಟಿದೆ. ಗಟ್ಟಿಮೇಳ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿದ್ದೆ ಆ್ಯಂಡ್ ಕರೆದು ಮಾತಾಡಿಸಿ ಅಲ್ಲೊಂದು ಒನ್ ಡೇ ಕ್ಯಾರೆಕ್ಟರ್ ಒಂದು ಮಾಡಿದೆ. ಅದಾದ ನಂತರ ಸಿಕ್ಕಿದ್ದು ಕಮಲಿ, ಅಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್. ಅದಾದ ನಂತರ ಸಿಕ್ಕಿದ್ದು ಅಮೃತಧಾರೆ, ಅದರಲ್ಲಿ ವಿಲ್ಲನ್. ಆ್ಯಂಡ್ ಈಗ ಶುಭಸ್ಯ ಶೀಘ್ರಮಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ಎಲ್ಲರೂ ನನ್ನ ಎಲ್ಲ ಪಾತ್ರಗಳನ್ನು ನೋಡಿ ಬರೀ ನಾವೇನೋ ಆಕ್ಟ್ ಮಾಡ್ಬಿಡ್ತೀನಿ, ಪರ್ಫಾರ್ಮ್ ಮಾಡ್ಬಿಡ್ತೀನಿ ಹಂಗೆ ಅನ್ನೋದಕ್ಕಿಂತ ಅದನ್ನ ಗುರುತಿಸೋರು ತುಂಬಾ ಮುಖ್ಯ. ಅದನ್ನ ಗುರುತಿಸಿಲ್ಲ ಅಂದ್ರೆ ನಾವ್ ಏನ್ ನಿಂತ್ಕೊಂಡು ದಬಾಕಿದ್ರು ಅದು ವೇಸ್ಟ್. ಇವಾಗ ಒಂದು ಬೆಳೆ ಬೆಳೆದು ಅದಕ್ಕೆ ಬೆಲೆ ಸಿಕ್ಕಿಲ್ಲ ಅಂತಂದ್ರೆ ರೋಡಲ್ಲಿ ಬಿಸಾಕುವಂತ ಕಾಲ ಇದು. ಹಾಗಾಗಿ ಒಬ್ಬ ಆರ್ಟಿಸ್ಟ್ ಆಗಿನೂ ನಮ್ಮ ಶ್ರಮಕ್ಕೆ ನಮ್ಮ ಒಂದು ಪ್ರಯತ್ನನ ಗುರುತಿಸಿಲ್ಲ ಯಾರನ್ನೂ ಅಂತಂದ್ರೆ ಅದು ಏನೇ ಮಾಡಿದ್ರು ವೇಸ್ಟ್. ರೀಲ್ಸ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಬಟ್ ಈ ತರ ಒಂದು ಟೆಲಿವಿಷನ್ ಅಲ್ಲಿ ಬರಬೇಕು ಅಂತ ಅಂದ್ರೆ ಅದನ್ನ ಗುರುತಿಸಿ ಕರೆದು ನಮ್ಗೆ ಪಾತ್ರ ಕೊಡೋದು ನಿಮ್ಮ ಒಂದು ದೊಡ್ಡ ಗುಣ ಸರ್. ಅಂಡ್ ರಾಘು ಸರ್ಗೆ, ಸುದೀಪ್ ಸರ್ಗೆ, ಇಡೀ ಝೀ ಚಾನಲ್ಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅಂಡ್ ಯಾವತ್ತೂ ನಾನು ಮಾಡಿರೋ ಯಾವ ಪಾತ್ರಗಳಲ್ಲೂ ನಾನು ಬಿಡು ಏನೋ ಮಾಡ್ಕೊಂಡು ಹೋಗ್ಬೋದು, ಬಿಡು ಏನೋ ಮಾಡ್ಬೋದು ಅಂತ ನಾನು ಯಾವತ್ತೂ ಯಾವುದನ್ನು ಕೇವಲವಾಗಿ ನೋಡಿಲ್ಲ. ಸೊ ಮೇ ಬಿ ಅದೇ ಒಂದು ಕಾರಣ ಇವತ್ತು ದೇವರು ನನ್ನನ್ನು ಇಲ್ಲಿ ನಿಮ್ಮ ಮುಂದೆ ನಿಲ್ಸಿದ್ದಾನೆ. ಅಂಡ್ ಈ ಒಂದು ಪಾತ್ರದ ಮುಖಾಂತರ ಅನ್ನಿಸ್ಬೋದು ಜೈದೇವ್. ಖುಷಿದೆ. ಸುಪ್ರೀತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಂಗೆ ಇಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ಚೇತನ್ ಸರ್, ಶ್ರೀರಕ್ಷಾ ಮ್ಯಾಮ್ ಮತ್ತೆ ಸ್ವಾತಿ ಮ್ಯಾಮ್ಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಪಾತ್ರದ ಬಗ್ಗೆ ಹೇಳೋದಾದ್ರೆ, ಪಾತ್ರದಲ್ಲಿ ನನ್ನ ಹೆಸರು ಬಂದು ಶುಭ. ಒಂದು ಚಿಕ್ಕ ಕುಟುಂಬ, ಅಕ್ಕನ ಮದ್ವೆನೆ ನಮ್ಮ ಫ್ಯಾಮಿಲಿ ಕನಸು. ಅಕ್ಕನ ಮದ್ವೆ ಮಾಡಿಸ್ಬೇಕಾದ್ರೆ ಹೀರೋಗೂ ನಂಗೂ ಏನೇನಾಗುತ್ತೆ ಅಥವಾ ಕಥೆಯಲ್ಲಿ ಏನೇನಾಗುತ್ತೆ ಅನ್ನೋದೇ ನಮ್ಮ ಸೀರಿಯಲ್ನ ಕತೆ. ದಯವಿಟ್ಟು 8ವರೆಗೆ ಎಲ್ಲರೂ ನೋಡಿ, ಹಾಗೆ ಎಲ್ಲರೂ ನಮ್ಮನ್ನ ಹಾರೈಸಿ.